ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿಯ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ತ್ರಿಪದಿ ಚಕ್ರವರ್ತಿ ಸರ್ವಜ್ಞ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕೇವಲ 3 ಸಾಲುಗಳ ಪುಟ್ಟ ತ್ರಿಪದಿ, ಆ ಸಣ್ಣ ಚೌಕಟ್ಟಿನಲ್ಲೇ ಬದುಕಿನ ಮಹಾಸತ್ಯವನ್ನು ಹಿಡಿದಿಟ್ಟ ನಮ್ಮ ಮಣ್ಣಿನ ಮಹಾನ್ ಚೇತನ ಸರ್ವಜ್ಞರನ್ನು ಸ್ಮರಿಸುವ ಪವಿತ್ರ ದಿನವಿದು. ಅವರನ್ನು ನೆನೆಯುವುದೆಂದರೆ ನಮ್ಮ ಸಂಸ್ಕೃತಿಯ ಬೇರುಗಳನ್ನೇ ನಾವು ಗೌರವಿಸಿದಂತೆ. ಇಲ್ಲಿನ ಮಣ್ಣಿನ ಗುಣವೇ ಹಾಗೆ. ಸಾಹಿತ್ಯ ಇಲ್ಲಿ ಓದಿಗಷ್ಟೇ ಸೀಮಿತವಲ್ಲ, ಅದು ನಮ್ಮೆಲ್ಲರ ಉಸಿರು. ಹಾಗಾಗಿಯೇ ಬಡವನಿರಲಿ ಬಲ್ಲಿದನಿರಲಿ ಎಲ್ಲರ ಪಾಲಿಗೂ ಮನೆಯ ಹಿರಿಯ ಜೀವದಂತೆ ಆಪ್ತವಾಗುವ ಹೆಸರೊಂದಿದ್ದರೆ ಅದುವೇ ನಮ್ಮ ಕವಿ ಸರ್ವಜ್ಞ. ಸರ್ವಜ್ಞರ ಜನ್ಮದ ಕಥೆಯೇ ಒಂದು ರೋಚಕವಾದ ದಂತಕಥೆಯಿದ್ದಂತೆ. ಹಾವೇರಿ ಜಿಲ್ಲೆಯ ಪುಟ್ಟ ಗ್ರಾಮ ಅಬಲೂರು ಅವರ ತವರು ಎನ್ನುವ ಪ್ರತೀತಿಯಿದೆ. ತಂದೆ ಬಸವರಸರು ಒಬ್ಬ ನಿಷ್ಠಾವಂತ ಆರಾಧ್ಯ ಬ್ರಾಹ್ಮಣರು. ತಾಯಿ ಸಾತ್ವಿಕ ಸ್ವಭಾವದ ಕುಂಭಾರ ಮಾಳಿಯವರು. ವಿಧಿಲಿಖಿತ ಹೇಗಿರುತ್ತೆ ನೋಡಿ. ಕಾಶಿ ಯಾತ್ರೆಯಿಂದ ಮರಳುತ್ತಿದ್ದ ಬಸವರಸರು ದಾರಿ ಮಧ್ಯೆ ಸಿಕ್ಕಿ ಹಾಕಿಕೊಂಡಿದ್ದು ಭಯಂಕರ ಮಳೆಗಾಳಿಯ ಆರ್ಭಟಕ್ಕೆ. ಆ ಕತ್ತಲು ರಾತ್ರಿಯಲ್ಲಿ ಆಶ್ರಯಕ್ಕಾಗಿ ಅವರು ಅಬಲೂರಿನ ಕುಂಭಾರ ಶಾಲೆಯನ್ನು ಪ್ರವೇಶಿಸುತ್ತಾರೆ. ಆ ಸಂದಿಗ್ಧ ಘಳಿಗೆಯಲ್ಲಿ ದೈವಿಕ ಸಂಕಲ್ಪದಂತೆ ಬಸವರಸರು ಮತ್ತು ತಾಯಿ ಮಾಳಿಯವರ ಸಮಾಗಮವಾಗುತ್ತದೆ. ಆ ಅನಿರೀಕ್ಷಿತ ಆದರೆ ದೈವಿಕವಾದ ಯೋಗದ ಫಲವಾಗಿಯೇ ಉದಯಿಸಿದ ತೇಜಸ್ವಿ ಬಾಲಕ ನಮ್ಮ ಪುಷ್ಪದತ್ತರು. ಅವರೇ ಮುಂದೆ ಜಗದ್ವಿಖ್ಯಾತರಾದ ನಮ್ಮ ಹೆಮ್ಮೆಯ ಸರ್ವಜ್ಞರು. ಆದರೆ ಹುಟ್ಟುತ್ತಲೇ ಸಮಾಜದ ಚುಚ್ಚುಮಾಟುಗಳು, ಅವಮಾನಗಳು ಆ ಪುಟ್ಟ ಬಾಲಕನ ಬೆನ್ನೇರಿದವು. ವಿಚಿತ್ರವೆಂದರೆ ಬಾಲಕ ಪುಷ್ಪದತ್ತರಿಗೆ ಆ ಎಳೆಯ ವಯಸ್ಸಿನಲ್ಲೇ ಬದುಕು ಪಾಠ ಕಲಿಸಲು ಶುರುಮಾಡಿತು. ಮನೆ ಎನ್ನುವ 4 ಗೋಡೆಯ ಬಂಧನ ಕಳಚಿಬಿತ್ತು. ಬದಲಿಗೆ ಇಡೀ ಪ್ರಪಂಚವೇ ಅವರ ಪಾಲಿನ ಬೃಹತ್ ವಿಶ್ವವಿದ್ಯಾಲಯವಾಯಿತು. ಎಲ್ಲಿ ಅವಮಾನವಾಯಿತೋ ಅಲ್ಲಿಂದಲೇ ಅರಿವು ಹುಟ್ಟಿತು. ಹೀಗಾಗಿ ಅವರು ನಡೆದದ್ದೇ ದಾರಿ, ಆ ಅನುಭವದಿಂದ ಅವರು ನುಡಿದದ್ದೇ ಶಾಸ್ತ್ರವಾಯಿತು. ಈಗ ಅವರ ಸಾಹಿತ್ಯದ ಕಡೆಗೆ ಬರೋಣ. ನಮ್ಮ ಸರ್ವಜ್ಞರು ಕೈಗೆತ್ತಿಕೊಂಡಿದ್ದು ತ್ರಿಪದಿ ಎನ್ನುವ ಬರೀ 3 ಸಾಲಿನ ಪುಟ್ಟ ಅಸ್ತ್ರವನ್ನ. ಹೌದು, ಆ ಪುಟ್ಟ ಸಾಲುಗಳಲ್ಲಿ ಅಡಗಿರೋದು ಬ್ರಹ್ಮಾಂಡದ ಸತ್ಯ. ಅದರಲ್ಲಿ ಸಂಸ್ಕೃತದ ಪಾಂಡಿತ್ಯದ ಹಂಗಿಲ್ಲ, ಹಳಗನ್ನಡದ ಕಠಿಣ ಪದಗಳ ಭಾರವಿಲ್ಲ. ನಮ್ಮ ನಿಮ್ಮ ನಿತ್ಯದ ಆಡುಮಾತೆ ಅಲ್ಲಿ ಕಾವ್ಯವಾಗಿ ಅರಳಿದೆ. ಉದಾಹರಣೆಗೆ, ಈ ಸಾಲ ಅನ್ನೋದು ಮನುಷ್ಯನನ್ನ ಹೇಗೆ ಆಟ ಆಡಿಸುತ್ತೆ ಅನ್ನೋದಕ್ಕೆ ಸರ್ವಜ್ಞರು ನೀಡುವ ಅದ್ಭುತವಾದ ಉಪಮೆ ಕೇಳಿ. ಸಾಲವನು ಕೊಂಬಾಗ ಹಾಲೋಗರುಂಡಂತೆ, ಸಾಲಿಗನು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಹಬ್ಬಬ್ಬ, ಎಂತಹ ಮಾತು! ಸಾಲ ಮಾಡುವಾಗ ಏನೋ ಸಂಭ್ರಮ, ಸಿಹಿ ಊಟ ಮಾಡಿ ಹಾಲು ಕುಡಿದಷ್ಟು ಮಜಾ. ಆದ್ರೆ ಸಾಲ ಕೊಟ್ಟವನು ವಾಪಸ್ ಕೇಳೋಕೆ ಬಂದು ನಿಂತರೆ ಪಕ್ಕೆಲಬು ಮುರಿದಷ್ಟು ಸಂಕಟ. ಅಕ್ಷರ ಕಲಿಯದ ಎಂತಹ ಪಾಮರನಿಗೂ ಕೂಡ ಥಟ್ಟಂತ ನಾಟುವ ಸತ್ಯವಿದು. ಇದೇ ಅಲ್ವೇ ಒಬ್ಬ ನಿಜವಾದ ಜ್ಞಾನಿಯ ತಾಕತ್ತು. ಸರ್ವಜ್ಞರು ಕೇವಲ ಹಾಸ್ಯಗಾರರಲ್ಲ ಅಥವಾ ಲೌಕಿಕ ಬುದ್ಧಿ ಹೇಳುವವರಲ್ಲ. ಅವರ ಅಂತರಂಗದಲ್ಲಿ ಒಬ್ಬ ಕೆಚ್ಚದೆಯ ಸಮಾಜ ಕ್ರಾಂತಿಕಾರಿ ಇದ್ದರು. ಇಲ್ಲೇ ನಾವು ಶರಣ ಪರಂಪರೆಯ ದಟ್ಟವಾದ ಪ್ರಭಾವವನ್ನ ಅವರ ಮೇಲೆ ಕಾಣಬಹುದು. ನಮಗೆಲ್ಲ ತಿಳಿದಿರುವಂತೆ 12ನೇ ಶತಮಾನದಲ್ಲಿ ಜಗಜ್ಯೋತಿ ಗುರು ಬಸವಣ್ಣನವರು ಮತ್ತು ಶರಣರು ಹಚ್ಚಿದ ಆ ಜ್ಞಾನದ ದೀವಿಗೆಯನ್ನ 16ನೇ ಶತಮಾನದಲ್ಲಿ ಮತ್ತೆ ಪ್ರಜ್ವಲಿಸಿದ ಕೀರ್ತಿ ಸರ್ವಜ್ಞರಿಗೆ ಸಲ್ಲಬೇಕು. ಶರಣರು ಅರಿವೇ ಗುರು ಎಂದರು. ಸರ್ವಜ್ಞರು ಆ ಅರಿವು ಎಂಬ ಹಣತೆಯನ್ನ ಮನೆ ಮನೆಗೆ ತಲುಪಿಸಿದರು. ಅವರಿಗೆ ಜಾತಿಯ ಬಗ್ಗೆ ಇದ್ದ ಸಿಟ್ಟು ಶರಣರ ಆಶಯವನ್ನೇ ಹೋಲುತ್ತೆ. ಅವರು ಪ್ರಶ್ನಿಸುತ್ತಾರೆ, ಜಾತಿಹೀನನ ಮನೆಯ ಜ್ಯೋತಿತಾ ಹೀನವೇ, ಜಾತಿ ವಿಜಾತಿಯನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ದೀಪ ಹಚ್ಚಿದವರು ಯಾರೇ ಆಗಿರಲಿ, ಬೆಳಕು ಬೆಳಕೆ ಅಲ್ವೇ? ಹಾಗೆ ದೇವರ ಕೃಪೆ ಇದ್ದವರೇ ನಿಜವಾದ ಕುಲವಂತರು ಎಂದು ಬಸವಧರ್ಮದ ಸಾರವನ್ನೇ ಅವರು ತಮ್ಮ ತ್ರಿಪದಿಯಲ್ಲಿ ಇಳಿಸಿದರು. ಈ ಜ್ಞಾನನಿಧಿ ನಮಗಿಂದು ಇಷ್ಟು ಸುಲಭವಾಗಿ ಸಿಗಲು ಕಾರಣರಾದ
ಒಬ್ಬ ಮಹಾನ್ ವ್ಯಕ್ತಿಯನ್ನ ನಾವಿಂದು ಕೃತಜ್ಞತೆಯಿಂದ ನೆನೆಯಲೇಬೇಕು. ಅವರೇ ರೆವರೆಂಡ್ ಚೆನ್ನಪ್ಪ ಉತ್ತಂಗಿಯವರು. 20ನೇ ಶತಮಾನದ ಆರಂಭದಲ್ಲಿ ಎಲ್ಲೋ ಜನರ ಬಾಯಲ್ಲಿದ್ದ ತಾಳೆಗರಿಗಳಲ್ಲಿ ಹುದುಗಿದ್ದ ತ್ರಿಪದಿಗಳನ್ನ ಊರೂರು ಅಲೆದು ಒಟ್ಟುಗೂಡಿಸಿ 1924ರಲ್ಲಿ ಸರ್ವಜ್ಞನ ವಚನಗಳು ಎಂಬ ಹೆಸರಿನಲ್ಲಿ ಪ್ರಕಟ ಮಾಡದಿದ್ರೆ ಇಂದು ನಮಗೆ ಸರ್ವಜ್ಞರ ಈ ಸಾಹಿತ್ಯ ಸಿಗುತ್ತಿರಲಿಲ್ಲ. ಉತ್ತಂಗಿಯವರ ಆಶ್ರಮಕ್ಕೆ ನಮ್ಮದೊಂದು ಕೋಟಿ ನಮನ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.